ಬಿಡದಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪರಿಸರ ಹಾನಿ ಮಾಡುತ್ತಿರುವ ಘಟನೆಗಳು ಪದೇ ಪದೇ ಕೇಳಿಬರುತ್ತಿರುವ ನಡುವೆಯೇ ಕಳೆದ ವಾರ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಬಿಡದಿ ಸಮೀಪದ ಇಂಡಸ್ಟ್ರಿಯಲ್ ಏರಿಯಾದ ಕೆಲ ಕಂಪನಿಗಳಿಂದ ಕೆಮಿಕಲ್ ಯುಕ್ತ ಕಲುಷಿತ ನೀರನ್ನು ರೈತರ ಜಮೀನು ಹಾಗೂ ರಾಜಕಾಲುವೆಗಳಿಗೆ ಬಿಡಲಾಗುತ್ತಿದೆ ಎಂಬ ಸಾರ್ವಜನಿಕರ ದೂರುಗಳ ಮಧ್ಯೆ ಏಷ್ಯಾನೆಟ್ ಗ್ರೂಪ್ಸ್ ಎಂಬ ಕಂಪನಿಯಿಂದ ಕೆಮಿಕಲ್ ನೀರನ್ನು ಟ್ಯಾಂಕರ್ ಮೂಲಕ ತಂದು ಖಾಸಗಿ ಜಮೀನಿಗೆ ಹರಿಬಿಡಲಾಗುತ್ತಿದೆ ಎಂದು ಅನಿಲ್ ಕುಮಾರ್ ಎಂಬುವರು ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಸಂಬಂಧಿಸಿದ ಕೆಮಿಕಲ್ ಟ್ಯಾಂಕರ್ ಅನ್ನು ವಶಪಡಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಸರ್ಕಾರದ ನಿಯಮಗಳನ್ನು ಪಾಲಿಸದೆ ಪರಿಸರ ಮತ್ತು ಪ್ರಾಣಿ ಸಂಕುಲಕ್ಕೆ ಹಾನಿ ಮಾಡುತ್ತಿರುವ ಇಂತಹ ಕಂಪನಿಗಳ ವಿರುದ್ಧ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. ಯಾವ್ದು ಕುಡಿಯೋದು ಬೇಡ, ಬದುಕೋದು ಬೇಡವಾ? ಇಲ್ಲಿ ಸಾಯ್ಬೇಕೇನ್ರ? ಇಲ್ಲ, ಇಲ್ಲಿ ಎಲ್ಲಿಂದ ತುಂಬ್ಕೊಂಬಂದ್ರ ಇದನ್ನ ಸಾಯ್ಬೇಕಾ ಜನ ಇಲ್ಲಿ? ಗಾಡಿ ಯಾರ್ದು? ಜೋರಾಗಿ ಮಾತಾಡಬೇಕು. ಕೆಂಪೇಗೌಡರು. ಯಾವ ಕಂಪ್ನಿ? ಏಷ್ಯಾ. ಎಲ್ಲಿಂದ ತುಂಬ್ಕೊಂಬಂದಿದ್ದು ಇದನ್ನ? ಕೆಂಗೇರಿ ಹತ್ರ ಯಾವ ಕಂಪ್ನಿ ತುಂಬ್ಕೊಂಬಂದ್ರಿ? ಕತೆ ಹೇಳ್ಬಾರ್ದು, ಕರೆಕ್ಟಾಗಿ ಹೇಳ್ಬೇಕು. ಯಾವ ಅಪಾರ್ಟ್ಮೆಂಟು? ಬಿಲ್ ಕೊಡಿಲ್ಲ. ಅಪಾರ್ಟ್ಮೆಂಟಲ್ಲಿ ಗೇಟ್ ಪಾಸ್ ಕೊಟ್ಟಿರ್ತಾರೆ ತಾನೆ? ದಿನ ಎಷ್ಟು ಲೋಡ್ ತುಂಬ್ಕೊಂಬತ್ತೀರಾ? ಡೈಲಿ ಎಷ್ಟು ಲೋಡ್ ಬಿಡ್ತಾ ಇದ್ದೀರಾ? ಡೈಲಿ ಒಂದು ಲೋಡು ದಿನ. ಯಾವ ಕಂಪ್ನಿಯಿಂದ ಕಳಿಸ್ತಾರೆ? ಏಷ್ಯಾನೆಟ್ಟಿಂದ. ಇದು 20,000 ಲೀಟ್ರ್ ಅಲ್ವಾ? ಇನ್ನು ಮಿಕ್ಕಿದ ಬರೋ ಗಾಡಿ ಎಷ್ಟು ಸಾವಿರ ಲೀಟ್ರ್ ಬರ್ತವೆ? 12,000 ಲೀಟ್ರದು. ಅವೆಷ್ಟು ಗಾಡಿ ಬರ್ತವೆ? ಅವೆರಡು ಗಾಡಿ. ಈಗ ನೀವು ಬಿಟ್ಟೋದ್ಮೇಲೆ ಅವ್ರು ಬರ್ತಾರ, ಅವ್ರು ಬಿಟ್ಟೋದ್ಮೇಲೆ ನೀವು ಬರ್ತೀರಾ? ಇಲ್ಲಿ ನಿಮಗೆ ಬಿಡಕ್ಕೆ ಹೇಳಿದ್ದು ಯಾರು? ಯಾರು? ಯಾವ ಸತೀಶ್ ಅಣ್ಣ? ಏನು ಹೆಸರು ಅವ್ರದ್ದು? ಸತೀಶ್ ಅಂತ. ದಿನ ತಂದು ಇಲ್ಲಿ ಬಿಟ್ಟೋಗ್ಬಿಡದಾ? ಇಲ್ಲಿ ದನ ಕರೆ ಎಲ್ಲ ಬದುಕಕ್ಕಾಯ್ತಾವ?